ವೀಕ್ಷಕರೇ, ಆಡಳಿತ ಪಕ್ಷದ ಆ ನಡೆಯ ಮರ್ಮವೇನು, ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥವೇನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಲ್ಲಿ SIR ಅಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಖಾಡದಲ್ಲಿ ಈಗ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಸದ್ದು ಮಾಡ್ತಾ ಇದೆ. ಅಲ್ಲದೆ ರಾಜಕೀಯ ಕೆಸರದ ಚಾಟಕ್ಕೂ ಕೂಡ ಇದು ಕಾರಣವಾಗಿದೆ. ರಾಜ್ಯ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿಗರಿಗೆ ಮತದಾನದ ಹಕ್ಕನ್ನ ಕೊಡೋದಕ್ಕೆ ಈ PRCಯನ್ನ ಕೊಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಈ PRC ಅಂದ್ರೆ ಏನು, PRC ಪಡೆಯೋದಕ್ಕೆ ಅರ್ಹತೆ ಏನು, ಮಾನದಂಡ ಏನು, ನೋಡೋಣ ಎಳೆ ಎಳೆಯಾಗಿ. ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲು ಆದೇಶವನ್ನು ಹೊರಡಿಸಿದೆ. ಕರ್ನಾಟಕದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣೆಯಲ್ಲಿ ಪಾರದರ್ಶಕತೆ ಹಾಗೂ ಏಕರೂಪದ ಕಾನೂನುಬದ್ಧ ವ್ಯವಸ್ಥೆಗಾಗಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕಾಗಿ ಕಂದಾಯ ಇಲಾಖೆ ಇದೀಗ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಏನಿದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ? PRCಗೆ ಬೇಕಾದ ಅರ್ಹತೆ ಏನು? ನೋಡಿ, ರಾಜ್ಯದಲ್ಲಿ ಒಂದೇ ಸದ್ದು, ಅದು ಏನಂದ್ರೆ PRC ಅಂದ್ರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ. ಸತತ ಕನಿಷ್ಠ 10 ವರ್ಷ ಕರ್ನಾಟಕದಲ್ಲಿ ವಾಸವಿದ್ದವರಿಗೆ ಮಾತ್ರ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲು ಸರ್ಕಾರ ಮುಂದಾಗಿದೆ. 7 ದಿನದ ಒಳಗೆ ಶಾಶ್ವತ ಪ್ರಮಾಣ ಪತ್ರವನ್ನು ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಲು ಸರ್ಕಾರ ಸೂಚಿಸಿದ್ದು, ಆಯಾ ಜಿಲ್ಲಾಧಿಕಾರಿಗಳಿಗೆ ಮೇಲ್ವಿಚಾರಣೆ ಮಾಡಲು ವಹಿಸಿದೆ. ಇನ್ನು ಇದು ಕೇವಲ ಆಡಳಿತಾತ್ಮಕ ಉದ್ದೇಶದ ಪುರಾವೆಯಾಗಿದ್ದು, ಉದ್ಯೋಗ ಅಥವಾ ಭೂ ಮಂಜೂರಾತಿಯ ಮೀಸಲಾತಿಗೆ ಅನ್ವಯಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಏನಿದು PRC? ಕರ್ನಾಟಕ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ. ಕರ್ನಾಟಕ ಕಂದಾಯ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ. ತಾಲೂಕಿನ ಉಪ ತಹಶೀಲ್ದಾರ್ ಅಧಿಕೃತಗೊಂಡ ಅಧಿಕಾರಿಗಳಿಂದ ಪಡೆಯಬಹುದು. ಶಿಕ್ಷಣ, ಉದ್ಯೋಗ, ಕಲ್ಯಾಣ ಯೋಜನೆಗಳಿಗೆ ಈ ಪತ್ರ ಉಪಯೋಗವಾಗುತ್ತದೆ. ನಕಲಿ ದಾಖಲೆಗೆ ಕ್ರಿಮಿನಲ್ ಮೊಕದ್ದಮೆ ಹೂಡಬಹುದಾಗಿದೆ. PRC ಪಡೆಯಲು ಅರ್ಹತೆ ಏನು? ನೋಡಿ, ಅರ್ಜಿದಾರರು ಕರ್ನಾಟಕ ರಾಜ್ಯದಲ್ಲಿ ಜನಿಸಿರಬೇಕು. ತಂದೆ ಅಥವಾ ತಾಯಿ 10 ವರ್ಷಗಳ ಕಾಲ ರಾಜ್ಯದಲ್ಲಿ ವಾಸ ಮಾಡಿರಬೇಕು. ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ 10 ವರ್ಷ ಶಿಕ್ಷಣವನ್ನು ಪಡೆದಿರಬೇಕು. ಪತಿ ಅಥವಾ ಪತ್ನಿ ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ವಸತಿ ಅಥವಾ ಸ್ಥಿರಾಸ್ತಿ ಮಾಲೀಕತ್ವ ವಾರಸುದಾರನಾಗಿರಬೇಕು. ಯಾವ ದಾಖಲೆಗಳು ಬೇಕು? ಇನ್ನು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಪಡೆಯಲು ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವುದನ್ನು ನೋಡೋದಾದರೆ, ಮತದಾರರ ಪಟ್ಟಿ, ಆಧಾರ್, ಪಡಿತರ ಚೀಟಿ, ಕಂದಾಯ ದಾಖಲೆಗಳು ಅಥವಾ ಇತರೆ ಸರ್ಕಾರಿ ದಾಖಲೆಗಳಲ್ಲಿ ಅರ್ಜಿದಾರರು ಅಥವಾ ಅವರ ಪೋಷಕರ ಹೆಸರು ಸಾಮಾನ್ಯ ನಿವಾಸಿಯಾಗಿ ದಾಖಲಾಗಿರಬೇಕು. ಇನ್ನು ಅರ್ಜಿದಾರರು ಕರ್ನಾಟಕದಲ್ಲಿ ವಾಸಿಸುವಂತಹ ವ್ಯಕ್ತಿಯನ್ನ ವಿವಾಹವಾಗಿದ್ದು ರಾಜ್ಯದಲ್ಲಿ ವಾಸವಾಗಿದ್ದರೆ ಸಂಬಂಧಪಟ್ಟ ದಾಖಲೆಯನ್ನು ನೀಡಬೇಕು. ಸಹಾಯ ಸೌಲಭ್ಯ ಕೌಂಟರ್ ಸ್ಥಾಪನೆ. ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪ್ರತಿಯೊಂದು ನಗರ ಸ್ಥಳೀಯ ಸಂಸ್ಥೆಯ ವಾರ್ಡ್ ಕಚೇರಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಅಟಲ್ ಜನಸ್ನೇಹಿ ಕೇಂದ್ರ, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1, CSCಗಳು ಮತ್ತು ಇತರೆ ಅಧಿಕೃತ ಕೇಂದ್ರಗಳು ಅರ್ಜಿಗಳ ಪ್ರಕ್ರಿಯೆ ನಡೆಯಲಿದೆ. ಆನ್ಲೈನ್ ಅರ್ಜಿಗೆ ಅವಕಾಶ. ಅರ್ಹ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್, ಅಟಲ್ ಜನಸ್ನೇಹಿ ಕೇಂದ್ರ ಪೋರ್ಟಲ್ ಅಥವಾ ಸರ್ಕಾರ ಕೆಲಕಾಲಕ್ಕೆ ಅಧಿಸೂಚಿಸುವಂತಹ ಇತರೆ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕೆ ವಿರೋಧ ಪಕ್ಷಗಳ ಕಿಡಿ. ನೋಡಿ, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮತದಾರರ ತೀವ್ರ ಪರಿಷ್ಕರಣೆಯ 2ನೇ ಹಂತ ಅರ್ಧ ಸಮಯವನ್ನು ಕ್ರಮಿಸಿದೆ. ಮೊದಲು BLOಗಳು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ನಡೆಸದೇ ಇರುವುದನ್ನ ಅಕ್ರಮ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕಿಳಿದ ವಿರೋಧ ಪಕ್ಷಗಳು ಕಣ್ಣು ಈಗ ಶಾಶ್ವತ ನಿವಾಸಿ ಪ್ರಮಾಣ ಪತ್ರದ ಮೇಲೆ ಬಿದ್ದಿದೆ. ನೋಡಿ, ಗುಂಪಾಗಿ ಮಸೀದಿಗಳಲ್ಲಿ ಸರ್ವೆ ಮಾಡಿಸಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರಜೆಗಳನ್ನು ಅಕ್ರಮವಾಗಿ ವೋಟರ್ ಲಿಸ್ಟ್ಗೆ ಸೇರಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಸೂಚನೆ ಬಳಿಕ BLOಗಳು ಈಗ ಮನೆ ಮನೆಗೆ ಹೋಗ್ತಾ ಇದ್ದು, ಆ ವಿಚಾರ ತಣ್ಣಗಾದ ಬೆನ್ನಲ್ಲೇ ಈಗ PRC ಫೈಟ್ ಜೋರಾಗಿದೆ. ಅಕ್ರಮ ಬಾಂಗ್ಲಾದೇಶಿಯರು ಮತ್ತು
ಪಾಕಿಸ್ತಾನಿಯರಿಗೆ ರಾಜ್ಯ ಸರ್ಕಾರ ಕರ್ನಾಟಕದ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರವನ್ನು ನೀಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಹೀಗಾಗಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಪಿಆರ್ಸಿ ನೀಡುವುದನ್ನ ತಡೆಯುತ್ತೇವೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಅಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನುಸುಳುಕೋರರಿಗೂ ಕೂಡ ಇವತ್ತು ಸರ್ಟಿಫಿಕೇಟ್ ಕೊಡೋದು ಕೊಟ್ಟಿದ್ದಾರೆ. ಇದಕ್ಕೆ ಅವಕಾಶನ ಕೊಡಬಾರದು ಅಂತೇಳಿ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡೋರಿದ್ದೇವೆ. ಕರ್ನಾಟಕದಲ್ಲಿ ಇರುವಂತ 20-30 ಲಕ್ಷ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಅವರು ಎನ್ರೋಲ್ ಆಗಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರಿಗೆ ಅವ್ರು ಎನ್ರೋಲ್ ಆಗಬೇಕು. ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಪಕ್ಕಾ ಓಟ್ ಅವ್ರಿಗೆ, ಕಾಂಗ್ರೆಸ್ಗೆ ಪಕ್ಕಾ ಓಟ್. ಅದಕ್ಕೆ ಅವರೊಂದು ಪಕ್ಕಾ ಸ್ಕೀಮನ್ನು ಮಾಡಿದ್ರು. ಶಾಶ್ವತವಾಗಿ ಕೊಡ್ತಾರಂತೆ. ಶಾಶ್ವತ ಅಂದರೆ ಏನು? ಬಾಂಗ್ಲಾದೇಶದವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್ ಇದು. ಕೂಡಲೇ ಇದನ್ನು ವಾಪಸ್ ತೆಗಿಬೇಕು. ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಆರ್ಟಿಕಲ್ ಪ್ರಕಾರ ನಿಮಗೆ ಅಧಿಕಾರ ಇಲ್ಲ. ಮತದಾರರಿಗೆ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರ ನೀಡುವುದನ್ನು ವಿರೋಧ ಮಾಡುತ್ತಿರುವಂತಹ ಬಿಜೆಪಿಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಪ್ರಮಾಣ ಪತ್ರವನ್ನ ಕಾಂಗ್ರೆಸ್ ಪಕ್ಷ ನೀಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ ಇದೇನು ಹೊಸದಲ್ಲ ಅಂತ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಏನು? ಈಗ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಹಿಂದೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾ ಇದೆ. ಇಲ್ಲಿವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾಗಲಿ ಮತ್ತೇನೋ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ನಾವು ಈಗ ಲೆಜಿಟಿಮೇಟ್ ಆಗಿ ಅವರಿಗೆ ವೆರಿಫೈ ಮಾಡಿಕೊಂಡು, ಅವ್ರಿಗೆ ಆಧಾರ್ ಕಾರ್ಡ್ ಇದೆ ಅಥವಾ ಇನ್ನೊಂದು ಕಾರ್ಡ್ ಇದೆ, ಅದನ್ನೆಲ್ಲ ವೆರಿಫೈ ಮಾಡಿ ಅವರಿಗೊಂದು ಪರ್ಮನೆಂಟ್ ಆಗಿ ರೆಸಿಡೆನ್ಸಲ್ಲಿ ಇವರಿದ್ದಾರೆ ಅಂತ ಹೇಳಿ ಕೊಡ್ತೇವೆ. ಎಸ್ಐಆರ್ ಚಾಟಿಗೆ ಪಿಆರ್ಸಿ ಅಸ್ತ್ರ ನೋಡಿ. ಎಸ್ಐಆರ್ ಮೂಲಕ ಅನರ್ಹ ಮತದಾರರಿಗೆ ಗೇಟ್ ಪಾಸ್ ನೀಡೋಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಇದು ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಪೆಟ್ಟು ಬೀಳೋ ಆತಂಕ ಅಂತ ವಿಪಕ್ಷಗಳು ಆರೋಪ ಮಾಡ್ತಾನೆ ಇದ್ದಾವೆ. ಚುನಾವಣಾ ಆಯೋಗ ಕೇಳಿರುವಂತಹ 11 ದಾಖಲೆಗಳಲ್ಲಿ ಶಾಶ್ವತ ಪ್ರಮಾಣ ಪತ್ರವೂ ಕೂಡ ಎಸ್ಐಆರ್ಗೆ ಸ್ವೀಕೃತವಾಗಿತ್ತು. ಪಿಆರ್ಸಿ ನೀಡಿ ಅನರ್ಹರನ್ನು ಕೂಡ ವ್ಯಾಪ್ತಿಗೆ ತರಲು ಯತ್ನ ಮಾಡ್ತಾ ಇದೆ ಎಂಬುದು ಆರೋಪವಾಗಿದೆ ನೋಡಿ. ಸದ್ಯ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರದ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಕಾದು ನೋಡಬೇಕಾಗಿದೆ.